ಹಾಯ್ ಫ್ರೆಂಡ್ಸ್, ಕನ್ನಡದ ಖ್ಯಾತ ಪೋಷಕ ನಟರು ಯಾರು? ಇವತ್ತಿಗೂ ಕಾಡುವ ಪೋಷಕ ಪಾತ್ರಧಾರಿಗಳು ಯಾರ್ಯಾರು? ಇವರ ಅಂತ್ಯ ಹೇಗೆ, ಯಾವಾಗ ಆಯಿತು? ಅವರ ಕುಟುಂಬದವರು ಹೇಗಿದ್ದಾರೆ? ನೂರಾರು ಸಿನಿಮಾ ಮಾಡಿದ್ರು ಕಷ್ಟದ ಜೀವನ ನಡೆಸಿದ್ಯಾರು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಬಾಲಕೃಷ್ಣ ಅಥವಾ ಬಾಲಣ್ಣ ಕಾಮಿಡಿ, ವಿಲನ್, ಪೋಷಕ ಪಾತ್ರ ಸೇರಿ ಸುಮಾರು 560ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಬಾಲಕೃಷ್ಣ ಕನ್ನಡ ಚಿತ್ರರಂಗದ ಧೀಮಂತ ನಟ. ನಾಟಕ ಕಂಪನಿಯಲ್ಲಿ ಕೆಲಸದ ಮೂಲಕ ಬಣ್ಣದ ಜಗತ್ತಿಗೆ ಕಾಲಿಟ್ರು. ಬಾಲ್ಯದಲ್ಲಿ ಕಪಾಳಕ್ಕೆ ತಗುಲಿದ ಏಟಿನಿಂದ ಕಿವಿ ಕೇಳ್ತಿರ್ಲಿಲ್ಲ. ಆದರೂ ತಮ್ಮ ನ್ಯಾಚುರಲ್ ಆಕ್ಟಿಂಗ್ ಮೂಲಕ ಅಪಾರ ಅಭಿಮಾನಿಗಳನ್ನ ಸಂಪಾದಿಸಿದ್ರು. ಕನ್ನಡ ಸಿನಿರಂಗಕ್ಕೋಸ್ಕರ ಅಭಿಮಾನ್ ಸ್ಟುಡಿಯೋ ಸ್ಥಾಪಿಸೋಕೆ ಹೋಗಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರು. ನಂತರ ಪತ್ನಿಯನ್ನ ಕಳ್ಕೊಂಡ ನೋವು ಕೂಡ ಇವರನ್ನ ಕಾಡ್ತಿತ್ತು. ಕೊನೆಗೆ 1995 ಜುಲೈ 19ರಂದು ತಮ್ಮ 83ನೇ ವಯಸ್ಸಿಗೆ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ನಿಂದ ಕೊನೆ ಉಸಿರೆಳೆದ್ರು. ಅಂದ ಹಾಗೆ ಬಾಲಣ್ಣ ಅವರು 2 ಮದುವೆ ಆಗಿದ್ರು. ಮೊದಲನೇ ಪತ್ನಿಗೆ ಓರ್ವ ಮಗಳಿದ್ದು ಚೆನ್ನೈನಲ್ಲಿ ವಾಸವಿದ್ದಾರೆ. ಇನ್ನು ಎರಡನೇ ಪತ್ನಿಗೆ 2 ಹೆಣ್ಣು 2 ಗಂಡು ಸೇರಿ 4 ಮಕ್ಕಳಿದ್ದಾರೆ. KS ಅಶ್ವಥ್ ರೇಡಿಯೋ ನಾಟಕಗಳ ಮೂಲಕ ಸಿನಿರಂಗಕ್ಕೆ ಕಾಲಿಟ್ಟ KS ಅಶ್ವಥ್ ಸುಮಾರು 370ಕ್ಕೂ ಹೆಚ್ಚು ಸಿನಿಮಾಗಳಿಗೆ ನಟಿಸಿದ್ದಾರೆ. ಅಪ್ಪ, ಮಾವ, ಮೇಷ್ಟ್ರು, ಅಣ್ಣ, ಅಜ್ಜ, ಗೆಳೆಯ ಹೀಗೆ ಇವರು ಯಾವ ಪಾತ್ರ ಮಾಡಿಲ್ಲ ಅಂತಿಲ್ಲ. ಇಂಥ ಕಲಾವಿದನಿಗೆ ಕೊನೆಯ ದಿನಗಳಲ್ಲಿ ಮೂತ್ರನಾಳದ ಸೋಂಕು ಕಾಣಿಸಿಕೊಳ್ತು. ನಂತರ ಆರೋಗ್ಯ ಹದಗೆಟ್ಟು 2010 ಜನವರಿ 18ರಂದು ತಮ್ಮ 84ನೇ ವಯಸ್ಸಿಗೆ ಹೃದಯಾಘಾತದಿಂದ ಬಾರದೂರಿಗೆ ಪಯಣಿಸಿದ್ರು. ಅಶ್ವಥ್ ಅವರ ಪತ್ನಿ ಹೆಸರು ಶಾರದಮ್ಮ. ಇವರಿಗೆ 4 ಮಕ್ಕಳು. ಅವರಲ್ಲಿ ಓರ್ವ ಮಗ ಶಂಕರ್ ಅಶ್ವಥ್ ತಂದೆಯಂತೆಯೇ ಸಿನಿ ಇಂಡಸ್ಟ್ರಿಯಲ್ಲಿದ್ದು ಸದ್ಯ ಪೋಷಕ ಪಾತ್ರಗಳನ್ನ ಮಾಡ್ತಿದ್ದಾರೆ. MP ಶಂಕರ್ ನಟ, ನಿರ್ದೇಶಕ, ನಿರ್ಮಾಪಕ MP ಶಂಕರ್ ಖಳನಾಯಕನಾಗಿ ಪೋಷಕ ಪಾತ್ರಗಳಿಂದ ಜನಪ್ರಿಯರಾಗಿದ್ದ ನಟ. ಕುಸ್ತಿ ಪೈಲ್ವಾನ್ ಆಗಿದ್ದ MP ಶಂಕರ್ ಪುಟ್ಟಣ್ಣ ಕಣಗಾಲ್ ಅವರ ಕಣ್ಣಿಗೆ ಬಿದ್ರು. ಅಲ್ಲಿಂದ ಇವರ ಸಿನಿ ಜರ್ನಿ ಶುರುವಾಯಿತು. ಸುಮಾರು 42 ಸಿನಿಮಾ ಮಾಡಿದ MP ಶಂಕರ್ಗೆ ವಿರೂಪಾಕ್ಷ ಅನ್ನೋ ಮಗ ಇದ್ರು. ಆದರೆ ತಾನು ಹೀರೋ ಆಗಲಿಲ್ಲ ಅಂತ ಖಿನ್ನತೆಗೆ ಒಳಗಾಗಿ ವಿರೂಪಾಕ್ಷ ಶೂಟ್ ಮಾಡಿಕೊಂಡು ಪ್ರಾಣ ಬಿಟ್ರು. ಮಗನ ಸಾವಿನ ನೋವು ಮತ್ತು ಕ್ಯಾನ್ಸರ್ ಮಹಾಮಾರಿಯಿಂದ ನರಳಿದ MP ಶಂಕರ್ 2008ರ ಜುಲೈ 17ರಂದು ತಮ್ಮ 72ನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿದ್ರು. ಇನ್ನು ಇವರ ಪತ್ನಿ ಮಂಜುಳಾ ಕೂಡ 2022 ಮೇನಲ್ಲಿ ವಿಧಿವಶರಾಗಿದ್ದಾರೆ. ಇವರಿಗೆ ತಿಲಕ್ ಹಾಗೂ ಶೋಭಾ ಎಂಬ 2 ಮಕ್ಕಳಿದ್ದು ಸಿನಿರಂಗದಿಂದ ದೂರ ಇದ್ದಾರೆ. ಶಿವರಾಮ್ ಕನ್ನಡ ಚಿತ್ರರಂಗದಲ್ಲಿ ಸುಮಾರು 6 ದಶಕಗಳ ಕಾಲ ನಾಯಕ, ಪೋಷಕ ನಟ, ಹಾಸ್ಯ ನಟ, ನಿರ್ದೇಶಕ, ನಿರ್ಮಾಪಕರಾಗಿ ಗುರುತಿಸಿಕೊಂಡಿದ್ದವರು ಶಿವರಾಮ್. ಗುಬ್ಬಿ ವೀರಣ್ಣ ನಾಟಕ ಕಂಪನಿಯಿಂದ ನಟನಾ ವೃತ್ತಿಗೆ ಇಳಿದ ಇವರು 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ದಿಗ್ಗಜ ನಟರೊಂದಿಗೆ ನಟಿಸಿರುವ ಇವರು 2021 ಡಿಸೆಂಬರ್ 4ರಂದು ಮನೆಯಲ್ಲಿ ಜಾರಿ ಬಿದ್ದು ಮೆದುಳಿನ ರಕ್ತಸ್ರಾವದಿಂದ ನಿಧನರಾದರು. ಆಗ ಇವರಿಗೆ 83 ವರ್ಷ ವಯಸ್ಸಾಗಿತ್ತು. ಇವರ ಪತ್ನಿ ಹೆಸರು ಪದ್ಮಾ. ಈ ದಂಪತಿಗೆ 2 ಗಂಡು 2 ಹೆಣ್ಣು ಸೇರಿ 4 ಮಕ್ಕಳಿದ್ದಾರೆ. ರತ್ನಾಕರ್ ಕಾಮಿಡಿ ಮಾಡುತ್ತಾ ಪೋಷಕ ಪಾತ್ರಕ್ಕೆ ಜೀವ ತುಂಬಿದ ನಟ ರತ್ನಾಕರ್. ಗುರು ಶಿಷ್ಯರು ಸಿನಿಮಾದಲ್ಲಿನ ಇವರ ತರ್ಲೆ ಮರೆಯೋಕ್ಕಾಗಲ್ಲ. ಒಟ್ನಲ್ಲಿ ವಿಶಿಷ್ಟ ಧ್ವನಿ, ಬಾಡಿ ಲ್ಯಾಂಗ್ವೇಜ್ನಿಂದ ಸುಮಾರು 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಹೆಸರು ಮಾಡಿದ್ರು. ನಟನೆ ಅಷ್ಟೇ ಅಲ್ಲ, ಹಲವು ಸಿನಿಮಾಗಳ ನಿರ್ದೇಶನ ಕೂಡ ಮಾಡಿದ್ದಾರೆ. ಇಂಥ ಮೇರು ನಟ ತಮ್ಮ 79ನೇ ವಯಸ್ಸಿಗೆ ಮೂತ್ರಜನಕಾಂಗದ ವೈಫಲ್ಯದಿಂದ ಕೊನೆ ಉಸಿರೆಳೆದ್ರು. ಇವರಿಗೆ 3 ಗಂಡು ಮಕ್ಕಳಿದ್ದಾರೆ. ಸುದರ್ಶನ್ ಫೇಮಸ್ ನಿರ್ದೇಶಕ R ನಾಗೇಂದ್ರ ರಾವ್ ಮಗ ಸುದರ್ಶನ್. ಅಪ್ಪನಂತೆ ಸಿನಿ ಇಂಡಸ್ಟ್ರಿಗೆ ಕಾಲಿಟ್ಟ ಇವರು ಮೊದಲಿಗೆ ಹೀರೋ ಆದ್ರು. ನಂತರ ಸಿಂಗರ್, ಪ್ರೊಡ್ಯೂಸರ್ ಆಗಿ ಗುರುತಿಸಿಕೊಂಡ್ರು. ಸುಮಾರು 250ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಸುದರ್ಶನ್ ಪೋಷಕ ಪಾತ್ರದಲ್ಲಿ ಹೆಚ್ಚು ಖ್ಯಾತಿ ಪಡ್ಕೊಂಡ್ರು. ತಮ್ಮ 78ನೇ ವಯಸ್ಸಿಗೆ ಬಾತ್ರೂಮ್ನಲ್ಲಿ ಜಾರಿ ಬಿದ್ದಿದ್ದ ಸುದರ್ಶನ್ ಚಿಕಿತ್ಸೆ ಫಲಿಸದೆ ಜೀವ ಬಿಟ್ರು. ಇನ್ನು ಇವರ ಪತ್ನಿ ಶೈಲಶ್ರೀ ಕೂಡ ಹಿರಿಯ ನಟಿಯಾಗಿದ್ದು ಇವರಿಗೆ ಮಕ್ಕಳಿರಲಿಲ್ಲ. ಹೀಗಾಗಿ ಶೈಲಶ್ರೀ ಒಂಟಿ ಜೀವನ ನಡೆಸುತ್ತಿದ್ದಾರೆ. ಶನಿ ಮಹದೇವಪ್ಪ ರಾಜ್ಕುಮಾರ್, ನರಸಿಂಹರಾಜು ಜಮಾನದ ಪೋಷಕ ನಟ ಶನಿ ಮಹದೇವಪ್ಪ.
ಸುಮಾರು 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರೋ ಇವರನ್ನ ರಾಜ್ಕುಮಾರ್ ಫಿಲಂಗಳ ಸೆಕೆಂಡ್ ಹೀರೋ ಅಂತ ಕರೀತಾರೆ. ಯಾಕಂದ್ರೆ ಇವರು ರಾಜ್ಕುಮಾರ್ ಜೊತೆಗೆ 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 2021 ಜನವರಿಯಲ್ಲಿ ಕೊರೋನಾ ಸೋಂಕಿಗೆ ಬಲಿಯಾದ ಇವರಿಗೆ 90 ವರ್ಷ ವಯಸ್ಸಾಗಿತ್ತು. ಇನ್ನು ಇವರ ಪತ್ನಿ ಹೆಸರು ಜಯಮ್ಮ. ಇವರಿಗೆ 2 ಮಕ್ಕಳಿದ್ದಾರೆ. ರಾಜೇಶ್ 60-70ರ ದಶಕದಲ್ಲಿ ಹೀರೋ ಆಗಿ ಮಿಂಚಿದ್ದ ರಾಜೇಶ್ ನಂತರ ಪೋಷಕ ಪಾತ್ರಗಳಿಗೂ ಜೀವ ತುಂಬಿದ್ರು. 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ರಾಜೇಶ್ರನ್ನ ಕಲಾ ತಪಸ್ವಿ ಅಂತ ಕರೆಯಲಾಗ್ತಿತ್ತು. ಇಂಥ ನಟ ಉಸಿರಾಟದ ಸಮಸ್ಯೆ ಮತ್ತು ವಯೋಸಹಜ ಕಾಯಿಲೆಗಳಿಂದ 2022ರ ಫೆಬ್ರವರಿ 19ರಂದು ತಮ್ಮ 89ನೇ ವಯಸ್ಸಿಗೆ ಕೊನೆ ಉಸಿರೆಳೆದ್ರು. ಇವರ ಪತ್ನಿ ಪಾರ್ವತಮ್ಮ ಕೂಡ ವಿಧಿವಶರಾಗಿದ್ದು ದಂಪತಿಗೆ 5 ಮಕ್ಕಳಿದ್ದಾರೆ. ಅವರಲ್ಲಿ ಮಗಳು ಆಶಾರಾಣಿ ಕೂಡ ನಟಿಯಾಗಿದ್ದು ಇವರ ಪತಿ ಖ್ಯಾತ ನಟ ಅರ್ಜುನ್ ಸರ್ಜಾ. ಲೋಕನಾಥ್ ಕನ್ನಡ ಚಿತ್ರರಂಗದಲ್ಲಿ ಅಂಕಲ್ ಅಂತಲೇ ಖ್ಯಾತಿ ಪಡೆದಿದ್ದವರು ಲೋಕನಾಥ್. 1000ಕ್ಕೂ ಹೆಚ್ಚು ನಾಟಕಗಳು, 650ಕ್ಕೂ ಹೆಚ್ಚು ಸಿನಿಮಾಗಳು, ಹೀಗೆ 5 ದಶಕಗಳ ಕಾಲ ಚಿತ್ರರಂಗ ಆಳಿದ ಲೋಕನಾಥ್ಗೆ ಭೂತಯ್ಯನ ಮಗ ಅಯ್ಯು ಸಿನಿಮಾದಲ್ಲಿ ಉಪ್ಪಿನಕಾಯಿ ತಿನ್ನುವ ದೃಶ್ಯ ಹೆಚ್ಚು ಜನಪ್ರಿಯತೆ ತಂದುಕೊಡ್ತು. ಇಂಥ ನಟ ವಯೋಸಹಜ ಕಾಯಿಲೆಗಳಿಂದ ತಮ್ಮ 91ನೇ ವಯಸ್ಸಿಗೆ ಅಂದರೆ 2018 ಡಿಸೆಂಬರ್ 31ರಂದು ವಿಧಿವಶರಾದರು. ಇವರಿಗೆ 1 ಗಂಡು 4 ಹೆಣ್ಣು ಮಕ್ಕಳಿದ್ದಾರೆ. ರಾಜಾನಂದ್ ರಂಗಭೂಮಿ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ನಟ ರಾಜಾನಂದ್ 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಬರೀ ನಟನೆ ಅಷ್ಟೇ ಅಲ್ಲ, ಕಂಠದಾನ ಕಲಾವಿದರೂ ಆಗಿದ್ರು. ಇಂಥ ನಟನಿಗೆ ಕೊನೆ ದಿನಗಳಲ್ಲಿ ಹಣಕಾಸು ತೊಂದರೆಯಾಗಿ ಆರೋಗ್ಯ ಕೂಡ ಕೈಕೊಡ್ತು. ಹೃದಯ ಮೂತ್ರಕೋಶ ಸಮಸ್ಯೆಯಿಂದ ಆಸ್ಪತ್ರೆ ಸೇರಿದ್ರು. ಆಸ್ಪತ್ರೆಗೆ ದುಡ್ಡು ಕಟ್ಟೋಕೂ ಆಗದೆ 2004 ಆಗಸ್ಟ್ 26ರಂದು ತಮ್ಮ 77ನೇ ವಯಸ್ಸಿಗೆ ಪ್ರಾಣ ಬಿಟ್ರು. ಇವರ ಪತ್ನಿ ಹೆಸರು ವಿಮಲಮ್ಮ. ಇವರಿಗೆ 2 ಹೆಣ್ಮಕ್ಕಳು, 1 ಮಗ ಇದ್ದಾರೆ. CR ಸಿಂಹ ನಟ, ನಿರ್ದೇಶಕ, ರಂಗಭೂಮಿ ಕಲಾವಿದ, ಸಾಹಿತಿ, ಹೀಗೆ ನಾನಾ ಕಲೆಗಳಿಂದ ಗುರುತಿಸಿಕೊಂಡಿರೋರು CR ಸಿಂಹ. 12ನೇ ವಯಸ್ಸಿಗೆ ರಂಗಭೂಮಿಗೆ ಬಂದ ಇವರು 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು. ಇನ್ನು ನಟ ಶ್ರೀನಾಥ್ ಇವರ ತಮ್ಮ. CR ಸಿಂಹ ಹಲವು ವರ್ಷಗಳಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ನಿಂದ ಬಳಲ್ತಿದ್ರು. ಆದರೆ 2014 ಫೆಬ್ರವರಿ 28ರಂದು ತಮ್ಮ 72ನೇ ವಯಸ್ಸಿಗೆ ಪ್ರಾಣ ಬಿಟ್ರು. ಶಾರದಾಮಣಿ ಅನ್ನೋರನ್ನ ಮದುವೆ ಆಗಿದ್ದ ಇವರಿಗೆ 1 ಮಗ ಮತ್ತು 1 ಮಗಳಿದ್ದಾರೆ. ಲೋಹಿತಾಶ್ವ ನಟ ಲೋಹಿತಾಶ್ವ ತಮ್ಮ ಕಂಚಿನ ಕಂಠದ ಮೂಲಕ ಹೆಸರು ಮಾಡಿದವರು. ಮೊದಲಿಗೆ ಇಂಗ್ಲಿಷ್ ಲೆಕ್ಚರರ್ ಆಗಿದ್ದ ಇವರು 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇವರಿಗೆ 3 ಮಕ್ಕಳಿದ್ದು ಇವರ ಮಗ ಶರತ್ ಲೋಹಿತಾಶ್ವ ನಟರಾಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ವಯೋಸಹಜ ಕಾಯಿಲೆಗಳಿಂದ ಬಳಲ್ತಿದ್ದ ಲೋಹಿತಾಶ್ವ ಹೃದಯಾಘಾತದಿಂದ 80ನೇ ವಯಸ್ಸಿಗೆ ಬಲಿಯಾದ್ರು. ಕರಿಬಸವಯ್ಯ ಕಾಮಿಡಿ ಪೋಷಕ ಪಾತ್ರಗಳಿಂದ ಪರಿಚಿತರಾದ ನಟ ಕರಿಬಸವಯ್ಯ. ಇವರು 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 2009ರಲ್ಲಿ ಇವರ ಮಗಳು ವಿಧಿವಶರಾದ್ರು. ಇದರಿಂದ ಕರಿಬಸವಯ್ಯ ಖಿನ್ನತೆಗೆ ಒಳಗಾಗಿದ್ರು. ನಂತರ 2012ರಲ್ಲಿ ಆಕ್ಸಿಡೆಂಟ್ ಆಗಿ ತಮ್ಮ 53ನೇ ವಯಸ್ಸಿಗೆ ಪ್ರಾಣ ಬಿಟ್ರು. ಫ್ರೆಂಡ್ಸ್, ಇದು ಕನ್ನಡ ಚಿತ್ರರಂಗ ಕಂಡ ನಮ್ಮನ್ನ ಅಗಲಿರುವ ಪೋಷಕ ಕಲಾವಿದರ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈಗ ಇಂಡಸ್ಟ್ರಿಯಲ್ಲಿರೋ ಪೋಷಕ ಕಲಾವಿದರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀವಿ. ತಮಗೆ ಸಿಗುತ್ತಿದ್ದ ಸಣ್ಣ ಪುಟ್ಟ ಪಾತ್ರಗಳಲ್ಲೇ ತೃಪ್ತಿ ಪಟ್ಕೊಂಡು ಕಡಿಮೆ ಸಂಭಾವನೆಯಲ್ಲೇ ಜೀವನ ಸಾಗಿಸಿದ್ದಾರೆ. ಇವರಲ್ಲಿ ನಿಮಗೆ ಯಾವ ನಟ ಇಷ್ಟ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.